ಪ್ರಕೃತಿಯಲ್ಲಿ ಅದೆಷ್ಟೋ ನಿಗೂಢತೆಯ ಆಶ್ಚರ್ಯಕರ ಚಮತ್ಕಾರ ನಡೆಯುತ್ತಲೇ ಇರುತ್ತದೆ. ಕೆಲವರಿಗೆ ಗೋಚರಿಸುತ್ತದೆ, ಮತ್ತೆ ಕೆಲವರಿಗೆ ಅಗೋಚರವಾಗಿ ಶಬ್ದ ಸಂಜ್ಞೆ ಮೂಲಕ ಕಾಣಿಸುತ್ತದೆ. ಒಂದೆರಡು ದಿನದ ಹಿಂದೆ ಮಿತ್ರರೊಬ್ಬರ ಮನೆಗೆ ಹೋಗುತ್ತಿದ್ದೆ. ಮೊದಲೇ ಬೆಟ್ಟಗುಡ್ಡದ ಕಪ್ಪು ಕಾಡಿನ ಕಿರಿದಾದ ಬಂಡಿ ಪೇಂಟ್ ಹೆದರುತ್ತಾ ಮುಂದುವರಿದಾಗ 4-6 ತೆಂಗಿನ ಮರ ಇತ್ತು. ತೆಂಗಿನಕಾಯಿ ತುಂಬ ಇರಬಹುದೆಂದು ಮರ ನೋಡಿದೆ. ಇನ್ನೊಂದು ತೆಂಗಿನ ಮರದ ಹತ್ತಿರ ಸ್ವಲ್ಪ ಕಿರಿಕ್ ಅಂತ ಶಬ್ದವಾಯಿತು. ಎದೆ ದಸಕ್ಕೆಂದಿತ್ತು. ಸುತ್ತಮುತ್ತ ನೋಡಿದೆ. ಎಲ್ಲ ಮರದ ಎಲೆ ತಟಸ್ಥವಾಗಿ ನಿದ್ರಿಸುತ್ತಿದ್ದವು. ಒಂದು ಚೂರು ಗಾಳಿಯೂ ಸಹ ಇಲ್ಲ. ಗಾಳಿಯ ಶಬ್ದವೂ ಇಲ್ಲ. ಎಲ್ಲೆಲ್ಲೋ ನಿಶಬ್ದ. ಎಲೆ ಬಿದ್ದರೂ ಶಬ್ದವಾಗುವಷ್ಟು ನಿಶಬ್ದ ಇತ್ತು. ಆದರೆ ಒಂದು ತೆಂಗಿನ ಮರ ಮಾತ್ರ ಸುಯ್ ಎಂದು ಶಬ್ದ ಮಾಡುತ್ತಿತ್ತು. ತೆಂಗಿನ ಮರದ ಒಂದು ಹೆಡೆಯಲ್ಲಿ ಒಂದು ಗರಿ ಮಾತ್ರ ಅಲ್ಲಾಡುತ್ತಿತ್ತು, ಗಡಿಯಾರದ ಲೋಲಕದ ಹಾಗೆ. ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ಕ್ಲಿಕ್ ಕ್ಲಿಕ್ ಎಂದು ಶಬ್ದ ಮಾಡುತ್ತಿತ್ತು. ನಾನು ಹೆದರಲಿಲ್ಲ. ಆದರೆ ಮೈ ಕೈ ಮುಖವೆಲ್ಲ ಬೆವರಿತ್ತು. ಭೂತದ ನೆನಪಾಯಿತು. ತೆಂಗಿನ ಮರದ ಗರಿಯಲ್ಲಿ ಭೂತ ಉಯ್ಯಾಲೆಯಾಡುತ್ತಿದೆ ಎಂದೆಣಿಸಿ ಲಘು ಬಗೆಯಿಂದ ಕಾಲ್ಕಿತ್ತೆ.